ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗೃಹಸ್ಥ ಸ್ಥಿತಿಗತಿಗಳನ್ನ ಗಮನಿಸೋದಾಯ್ತು ಅಂತ ಹೇಳಿದ್ರೆ, ಉಚ್ಚಂಗತನಾಗಿರ್ತಕ್ಕಂತಹ ಗುರುವು ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಸಂಚಾರವನ್ನ ಮಾಡ್ತಾ ಇರತಕ್ಕಂಥದ್ದು. ಅದರ ಜೊತೆಗೆ 2ನೇ ಮನೆಯಲ್ಲಿರ್ತಕ್ಕಂತಹ ರಾಹು, 3ನೇ ಮನೆಯಲ್ಲಿರ್ತಕ್ಕಂತಹ ಶನಿ, ಷಷ್ಠದ ಕುಜ, ಅಷ್ಟಮದ ಕೇತು, ಭಾಗ್ಯದ ನೀಚ ಶುಕ್ರನ ಪ್ರಭಾವ. ನೋಡಿ, ಈ ಒಂದು ಗ್ರಹ ಸ್ಥಿತಿಗಳಿಂದಾಗಿ ನಿಮಗೆ ಯಾವ ರೀತಿಯಾದಂತಹ ಫಲಾನುಫಲಗಳಿದೆ ಅಂದ್ರೆ, ಮೊದಲನೇದಾಗಿ ನಿಮಗೆ ದೊಡ್ಡ ಬೃಹತ್ ಆಶೀರ್ವಾದ ಅಂತ ಹೇಳಿದ್ರೆ ಬೃಹತ್ ಗ್ರಹಗಳ ಆಶೀರ್ವಾದ ನಿಮಗೆ ಬಂದಿರುವಂಥದ್ದು. ಅಂದ್ರೆ ಈ ಕಡೆ ಗುರುವಿನ ಅನುಗ್ರಹ, ಈ ಕಡೆ ಶನಿಯ ಅನುಗ್ರಹ ಎರಡೂ ಸಹ ಸಿಕ್ಕಿದೆ. ಅದ್ರ ಜೊತೆಗೆ ರವಿ ಮತ್ತು ಬುಧರು ನಿಮಗೆ ಆಲ್ಮೋಸ್ಟ್ ಮಾಸಾಂತ್ಯದ ಹೊತ್ತಿಗೂ ಮಾಸಾಂತ್ಯದವರೆಗೂ ಪರವಾಗಿಲ್ಲ. ಒಂದು ಕೊನೆಯ 9 ದಿವಸಗಳು ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಮಿಕ್ಕದ್ದು ನಿಮ್ಮ ಜೀವನದ ಶುಭದಾಯಕವಾಗಿರ್ತಕ್ಕಂತಹ ಹೊಸ ಅಧ್ಯಾಯ. ಕಣ್ಣೀರಿನ ಕೋಡಿಗೆ ಬಹಳ ಅತ್ಯದ್ಭುತವಾದಂತಹ ಭಗವಂತನ ಉತ್ತರ ಸಮಯ ಕೊಡ್ತಾ ಇರತಕ್ಕಂತಹ ಸಾಧಕವಾಗಿರ್ತಕ್ಕಂತಹ ಆಶ್ರಯ. ನಿಮ್ಮ ಕಷ್ಟಗಳು, ನೋವುಗಳು, ಸಂಕಟಗಳು ನಿವಾರಣೆ ಆಗಿ ನಿಮಗೆ ಬಹಳ ದೊಡ್ಡ ಮಟ್ಟದ ಶುಭಾಶೀರ್ವಾದಗಳು ಸಿಗುತ್ತವೆ. ಅಯಾಚಿತ ಧನಯೋಗ ಕೆಲವೊಮ್ಮೆ ಯಾವಾಗ್ಲೂ ಇನ್ವೆಸ್ಟ್ ಮಾಡಿರ್ತೀರಿ, ಅದು ಮೆಚುರಿಟಿ ಆಗಿ ದಿಢೀರಂತೆ ಈಗ ದುಡ್ಡು ಬರ್ತಕ್ಕಂಥದ್ದು, ಇನ್ಶೂರೆನ್ಸ್ ಗಳಾಗಿದ್ದಿರಬಹುದು, ಬೇರೆ ಇನ್ಯಾವುದೋ ರೀತಿಯಲ್ಲಿ ನಿಮ್ಗೆ ಹಣಕಾಸಿನ ಒಳಹರಿವು ಚೆನ್ನಾಗಿ ಬರ್ತಕ್ಕಂಥದ್ದು. ಎಲ್ಲೋ ಇಟ್ಟು ಮರ್ತು ಹೋಗಿರ್ತೀರಿ, ಅಯ್ಯೋ ಅದು ದುಡ್ಡೇ ಹೋಯ್ತು ಅಥವಾ ಒಡವೆ ಕಳೆದು ಹೋಯ್ತು ಅಂತ ಅನ್ಕೊಂಡಿರ್ತೀರಿ. ಪುನಃ ದುಡ್ಡು ಅಥವಾ ಒಡವೆ ನಿಮ್ಮ ಕೈಗೆ ಸಿಗತಕ್ಕಂಥದ್ದು. ಹೀಗೆ ಅಯಾಚಿತವಾಗಿ ಧನ ಪ್ರಾಪ್ತಿಯ ಯೋಗ ಉಂಟಾಗ್ತಕ್ಕಂಥದ್ದು. 3ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಯಾರ್ಯಾರು ಕೆಲಸವಿಲ್ಲದೆ ಒದ್ದಾಡ್ತಾ ಇದ್ದೀರಿ, ಪ್ರಯತ್ನಗಳನ್ನ ಮಾಡಿ 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 ಯಾರು ಸೋತ್ ಹೋಗ್ತಾ ಇದ್ದೀರಿ, ಅಂತಹವರಿಗೆಲ್ಲ ತುಂಬಾ ಚೆನ್ನಾಗಿರ್ತಕ್ಕಂತಹ ಶುಭವಾದ ಸಂದರ್ಭಗಳು ಇದು ಇದ್ದಾವೆ. ಎಲ್ಲಾ ರೀತಿಯಲ್ಲೂ ಅನುಕೂಲಗಳು, ಪ್ರತಿಯೊಂದು ರೀತಿಯಲ್ಲೂ ಅನುಕೂಲಗಳು. ನಿರುದ್ಯೋಗಿಗಳಿಗೆ ನಿಮ್ಮ ಯೋಗ್ಯತೆಗೂ ಮೀರಿದಂತಹ ಉದ್ಯೋಗಗಳು ಸಿಗತಕ್ಕಂಥದ್ದು. ಉತ್ತಮವಾದ ಭತ್ಯೆ, ತುಂಬಾ ದಿವಸದಿಂದ ಇನ್ಕ್ರಿಮೆಂಟ್ ಸಿಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇರ್ತಕ್ಕಂತಹ ಉದ್ಯೋಗಿಗಳಿಗೆ ಈ ತಿಂಗಳು ನಿಮಗೆ ಉದ್ಯೋಗದಲ್ಲಿ ಮುಂಬಡ್ತಿಗಳು ಸಿಗ್ತಕ್ಕಂಥದ್ದು, ಪ್ರಮೋಷನ್ ಆಗುತ್ತೆ, ಇನ್ಕ್ರಿಮೆಂಟ್ಗಳು ಚೆನ್ನಾಗಿ ಬರುತ್ತೆ, ಭತ್ಯೆ ವೇತನಗಳು ವೇತನದ ಭತ್ಯೆ ಹೆಚ್ಚಳವಾಗ್ತಕ್ಕಂಥದ್ದು, ಬಹಳ ಅನುಕೂಲಗಳು. ತುಂಬಾ ವರ್ಷಗಳಿಂದ ಮದುವೆಗೋಸ್ಕರ ಹುಡುಕಿ ಸಾಕಾಗಿ ಹೋಗಿದ್ರೆ ಈ ಒಂದು ಸಮಯದಲ್ಲಿ ಪ್ರಯತ್ನ ಮಾಡಿ. ಇಲ್ಲಿಂದ ನಿಮಗೆ ಗುರುವಿನ ಅನುಗ್ರಹವು, ಶುಕ್ರನ ಅನುಗ್ರಹವು, ಶನಿಯ ಅನುಗ್ರಹವು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಏನಾದ್ರೂ ಒಂದಿಷ್ಟು ಒಳ್ಳೆ ಅನುಕೂಲಗಳು ಆಗತ್ತೆ. ಯತ್ನ ಕಾರ್ಯದಲ್ಲಿ ಯಶಸ್ಸನ್ನ ನೋಡ್ತೀರಿ, ನಿಮಗೆ ಅತ್ಯಂತ ದೊಡ್ಡ ಮಟ್ಟದ ಯಶಸ್ಸನ್ನುವುದು ಲಾಭವಾಗ್ತವೆ. ಕುಟುಂಬದಲ್ಲಿದ್ದಂತಹ ಅನೇಕ ಅಸಮಾಧಾನಕರವಾದಂತಹ ವಾತಾವರಣಗಳೆಲ್ಲ ಸರಿ ಹೋಗತಕ್ಕಂಥದ್ದು ಆಗತ್ತೆ. ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ, ಯಾಕಂದ್ರೆ ಸ್ವಲ್ಪ ಮಟ್ಟಕ್ಕೆ ನೀವು ನಂಬಿ ಮೋಸ ಹೋಗೋದು ಜಾಸ್ತಿ ಬೇಡ. ನೀವೇನು ಸಾಮಾನ್ಯದವರೇನಲ್ಲ, ನೀವು ಅಸಾಧ್ಯ ಮೊಸಳೆಗಳು. ನೀವು ಆದ್ರೂ ಗೊತ್ತಾಗಲ್ಲ, ಮೊಸಳೆಯನ್ನೇ ಕೆಲವೊಂದ್ಸಲ ದೊಡ್ಡ ದೊಡ್ಡ ತಿಮಿಂಗ್ಲಗಳು ನುಂಗಿ ಬಿಡ್ತವೆ. ಅದ್ರ ಬಗ್ಗೆ ಜಾಗ್ರತೆಯಾಗಿರುವಂತಹದ್ದು ಉತ್ತಮ. ಅನಾರೋಗ್ಯದಿಂದ ವಿಮುಕ್ತಿ ಸಿಕ್ಕು ಆರೋಗ್ಯವು ಪ್ರಾಪ್ತಿ ಆಗ್ತಕ್ಕಂಥದ್ದು, ಮನಸ್ಸಿನಲ್ಲಿದ್ದಂತಹ ಅನೇಕ ಖೇದಕರವಾದಂತಹ ವಾತಾವರಣ, ಚಿಂತೆ ಎಲ್ಲ ದೂರ ಆಗ್ತಕ್ಕಂಥದ್ದು, ಅತ್ಯಧಿಕವಾದಂತಹ ಧನಪ್ರಾಪ್ತಿ, ದೀರ್ಘಕಾಲದ ಅನೇಕ ಸಮಸ್ಯೆಗಳು ನಿವಾರಣೆ ಆಗಿ ಹೋಗ್ತಕ್ಕಂಥದ್ದು, ಕುಟುಂಬದಲ್ಲಿದ್ದಂತಹ ವ್ಯಾಜ್ಯಗಳು ನಿವಾರಣೆ ಆಗುತ್ತವೆ. ನಿಮ್ಮೆಲ್ಲರ ಜೀವನಕ್ಕೆ ಒಂದಷ್ಟು ಸುಖವಾದಂತಹ ನೆಮ್ಮದಿಯಾದಂತಹ ಸಮಯವು ಪ್ರಾಪ್ತಿ ಆಗ್ತಕ್ಕಂಥದ್ದು. ಇನ್ನು ರೈತರಿಗೆ ನಿಮ್ಮ ಸಾಗುವಳಿಗಳೆಲ್ಲ ತುಂಬಾನೇ ಚೆನ್ನಾಗಾಗತ್ತೆ. ಅತ್ಯಧಿಕವಾದಂತಹ ಉತ್ತಮವಾದಂತಹ ಬೆಳೆಯ ಜೊತೆಗೆ ಬೆಲೆಯೂ ಸಹ ನಿಮಗೆ ಸಿಗತಕ್ಕಂಥದ್ದು ಆಗತ್ತೆ. ಆದ್ರೆ ಯಾರು ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ, ಸ್ವಲ್ಪ ಎಚ್ಚರಿಕೆಯಾಗಿರಿ. ಪಾರ್ಟ್ನರ್ಶಿಪ್ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಜಾಗ್ರತೆಯಾಗಿರಿ. ಇನ್ನು ಸ್ವಲ್ಪ ಶತ್ರುಗಳು ನಿಮ್ಮ ಮುಂದೆ ಮಂಡಿ ಓರ್ತಕ್ಕಂತಹ ಸಮಯ. ಶತ್ರುಕಾಟದಿಂದ ಸ್ವಲ್ಪ ಮಟ್ಟಕ್ಕೆ ಹಿಂದಕ್ಕೆ ಹೋಗ್ತೀರಿ. ಬಟ್ ಆದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಸಿಂಹ ಅಥವಾ ಯಾವುದೇ ಒಂದು ಉಗ್ರ ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಹೆಜ್ಜೆಯನ್ನ ಹಿಂದೆ ಇಡ್ತಿದ್ದಾವೆ ಅಂದ್ರೆ ಮುಂಬರೋದಕ್ಕೆ ಯೋಚನೆ ಮಾಡ್ತಿದ್ದಾವೆ ಅಂತ ಅರ್ಥ.
ಶತ್ರುಗಳನ್ನು ಕ್ಷಮಿಸಿ, ನಂಬಬೇಡಿ. ಕ್ಷಮೆ ಇರಲಿ, ಪ್ರತಿಯೊಬ್ಬರಿಗೂ ಕ್ಷಮೆಗೆ ಅರ್ಹರೇ, ಆದ್ರೆ ನಂಬಕ್ ಹೋಗಬೇಡಿ. ಅವನೇನೋ ಆತವಾಗ ತಪ್ಪು ಮಾಡಿದ್ದ, ಇವಾಗ್ಲೂ ಹಾಗೆ ತಪ್ಪು ಮಾಡ್ತಾನ ಅನ್ನೋ ಭಾವ ಬೇಕಾಗಿಲ್ಲ. ವಿಷವೇ. ಅಯ್ಯೋ ಪಾಪ, ನಾನು ಚಿನ್ನದ ಬಟ್ಟಲ್ನಲ್ಲಿ ಹಾಕೊಂಡ್ಬಿಟ್ಟಿದ್ದೀನಿ, ಚಿನ್ನವೇ ಆಗತ್ತೆ ಅಂತಂದ್ರೆ ಖಂಡಿತ ಆಗಲ್ಲ. ಬೇವಿನ ಬೀಜವ ಬಿತ್ತು, ಬೆಲ್ಲದ ಕಟ್ಟೆಯ ಕಟ್ಟಿ, ಕಬ್ಬಿನ ಪಾನಕವ ಸುರಿದು ಬೆಳೆಸಿದರೆ ಬೇವು ಕಹಿಯಾಗದೆ ಸಿಹಿಯಾಗುವುದೇ ಚನ್ನಮಲ್ಲಿಕಾರ್ಜುನ ಅಂತ ಅಕ್ಕಮ್ಮ ಕೇಳೋದನ್ನ ಮರ್ತಿದ್ದೀವಿ ನಾವೆಲ್ಲರೂ. ಅದನ್ನ ನೆನಪು ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಸಾಮಾಜಿಕ ಪರಿಹಾರ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಬೆಳೆಸಿ, ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆ ಆಗಿರಿ. ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನ ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ. ಇನ್ನು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂತ ಬಂದ ಸಂದರ್ಭದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಪ್ಪಾ ಅಂದ್ರೆ, ಕನ್ಯಾಕುಮಾರಿ ದೇವಿಯ ಪೂಜೆಯನ್ನು ಮಾಡೋದು, ಕನ್ಯಾಕುಮಾರಿ ದೇವಿ ಸ್ತೋತ್ರದ ಪಠಣವನ್ನು ಮಾಡೋದು, ಭಗವತಿ ದೇವಿಯ ಆರಾಧನೆ, ಭಗವತಿ ದೇವಿಯ ಸ್ತೋತ್ರ ಪಠಣಗಳನ್ನು ಮಾಡಿ ಶುಭವಾಗ್ಲಿ, ಮಂಗಳವಾಗ್ಲಿ. ಇದಾಗಿತ್ತು ಮಕರ ರಾಶಿಯವರ ಈ ಒಂದು ವಿಶೇಷವಾದಂತಹ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.